ಸೆಪ್ಟೆಂಬರ್ 22ಕ್ಕೆ ಜಾತಿ ಗಣತಿ ಆರಂಭವಾಗ್ತಾ ಇದ್ದು ಜಾತಿ ಕೋಡ್ ಧರ್ಮದ ಕೋಡ್ ಗೊಂದಲದ ಬಗ್ಗೆ ಚರ್ಚಿಸಲು ಬಿಜೆಪಿ ಲಿಂಗಾಯತ ನಾಯಕರ ಸಭೆ ನಡೆಸಿದರು. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಸೋಮಣ್ಣ, ವಿಜಯೇಂದ್ರ, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಬಿಜೆಪಿ ಲಿಂಗಾಯತ ಅಗ್ರ ನಾಯಕರು ಭಾಗಿಯಾಗಿದ್ದರು. ಧರ್ಮದ ಕಾಲಂನಲ್ಲಿ ನಾಸ್ತಿಕರು ಇತರೆ ಎಂಬುದನ್ನು ಉಲ್ಲೇಖಿಸಿರುವುದಕ್ಕೆ ಸಭೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕ್ರಿಶ್ಚಿಯನ್ ಲಿಂಗಾಯತ ಕೋಡ್ಗೂ ವಿರೋಧ ವ್ಯಕ್ತಪಡಿಸಿದೆ. ಅಲ್ಲದೆ ವೀರಶೈವ ಲಿಂಗಾಯತ ಧರ್ಮದ ಹೆಸರಿನಲ್ಲಿ ಉಪಜಾತಿಗಳನ್ನು ಬರೆಸುವ ಬದಲು ಹಿಂದೂ ಧರ್ಮದ ಅಡಿಯಲ್ಲೇ ಲಿಂಗಾಯತ ಜಾತಿ ಗಣತಿಗಳನ್ನು ಬರೆಸಬೇಕು ಅಂತ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ತಿಳಿಸಿದ್ದಾರೆ. ಇದು ಷಡ್ಯಂತ್ರ ಅಂದಿರೋ ಬಿಜೆಪಿ ಲಿಂಗಾಯತ ನಾಯಕರು ಧರ್ಮ, ಜಾತಿ, ಉಪಜಾತಿ ಏನಿರಬೇಕೆಂದು ಮಠಾಧೀಶರ ಜೊತೆ ಚರ್ಚೆ ಮಾಡಿ ಪ್ರಕಟ ಮಾಡಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇದ್ರೂ ಸಹ ಕಾಸ್ಟ್ ಸೆನ್ಸಸ್ ಅನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ, ಷಡ್ಯಂತ್ರವೂ ಇದೆ. ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ಅರ್ಥಾತ್ ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ, ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂತದ್ದು. ಸೆನ್ಸಸ್ ಆಕ್ಟ್ ಅಂತ ಇದೆ. ಸೆನ್ಸಸ್ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಸರ್ವೆ ಮಾಡಬಹುದು, ಮನೆ ಮನೆಗೆ ಹೋಗುವುದಕ್ಕೆ ಇದು ಕಾನೂನು ವಿರುದ್ಧವಾಗಿದೆ. ಇಲ್ಲದೆ ಇರುವಂತಹ ಜಾತಿಗಳನ್ನ ಸೇರಿಸಿ ಜಾತಿಗಳ ಮಧ್ಯೆ ಸಂಘರ್ಷವನ್ನ ಮಾಡಿ ಗೊಂದಲವನ್ನ ಉಂಟು ಮಾಡಿ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೀವಿ. ಎಲ್ಲಿದೆ ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸ. ಓಕೆ, ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಸರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ವೆಲ್ಕಮ್ ಸರ್. ಈಗ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ಕೊಳ್ತಾರಾದ್ರೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇರೋದೇ ಜಾತಿ ವಿಷಯದಲ್ಲಿ. ಯಾಕೆ ಇಷ್ಟು ಗೊಂದಲ ಮಾಡ್ತಿದ್ದಾರೆ? ಇದರ ಕಾಲಂನ ಅಗತ್ಯತೆ ಇತ್ತಾ ಸರ್? ಯಾರು ಈ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೋತಿ ಕೆಲಸ ಮಾಡೋದು ಮತ್ತೆ ಕಿತಾಪತಿಗಳು ಜಾಸ್ತಿ. ಇವರು ಹೌದು, ಅವ್ರ ಸುತ್ತಲೂ ಇರೋರು ಕೆಲವರು ಕಿತಾಪತಿಗಳು, ಕೆಲವರು ಕೋತಿಗಳು. ಹಾಗಾಗಿ ಇವೆರಡಕ್ಕೂ ಬುದ್ಧಿ ಹೇಳಕ್ಕಾಗಲ್ಲ ನಾವು ಲಾಜಿಕ್ ಅಲ್ಲಿ. ಅಲ್ಲಿ ಗಿವ್ ಯು ಒಂದು ಸ್ಮಾಲ್ ಇದನ್ನ ಕೊಡ್ತೀನಿ ನಾನೀಗ. ನಾನು ಲಿಂಗಾಯತ ಅಂತ ಇಟ್ಕೊಳ್ಳಿ. ನಾನು ಏನಾರು ಇಟ್ಕೊಳ್ಳಿ, ಲಿಂಗಾಯತ ಬೇಡ, ಗೌಡ ಏನೋ ಒಂದು ಇಟ್ಕೊಳ್ಳಿಪ್ಪ, ನನ್ನನ್ನು ಕುರುಬ ಅಂತ ಇಟ್ಕೊಳ್ಳಿಪ್ಪ. ಈಗ ನನಗೆ ಕುರುಬ ಸಮಾಜದಲ್ಲಿ ಮಾನ ಮರ್ಯಾದೆ ಸಿಕ್ಲಿಲ್ಲ, ಸಮಾನ ಅವಕಾಶ ಏನೋ ಕೊಡ್ಲಿಲ್ಲ. ಸಿದ್ದರಾಮಯ್ಯ ನಿನ್ನೆ ಬಿಡ್ತಾ ಇದ್ರಲ್ಲ ಬುರುಡೆ ಆ ಟೈಪು, ಸಮಾನ ಅವಕಾಶ ಏನೋ ಕೊಟ್ಟಿಲ್ಲ. ನನ್ನನ್ನ ಹಿಂದೂ ಸಮಾಜ ಎಲ್ಲರ ತರಾನೇ ನೋಡಿಲ್ಲ. ಹಾಗಾಗಿ ನನಗೆ ಕ್ರೈಸ್ತ ಸಮುದಾಯದಲ್ಲಿ ಇದೆಲ್ಲ ಕೊಡ್ತಾ ಇದ್ದಾರೆ, ಈ ಗೌರವ, ಮಾನ್ಯತೆ ಎಲ್ಲಾ ಕೊಡ್ತಿದ್ದಾರೆ. ಬಾಯ್ ಅನ್ಬಿಟ್ಟು ನಾನು ಕ್ರಿಶ್ಚಿಯನ್ ಆಗಿ ಹೊಟ್ಟೋಗ್ಬಿಟ್ಟೆ. ನಾನು ಕುರುಬ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಇದೆಲ್ಲ ಸಿಕ್ತಿಲ್ಲ ಅಂತ ಹೇಳಿ ಬಾಯ್ ಅಂತ ಹೇಳಿ ಕ್ರಿಶ್ಚಿಯನ್ಗೆ ಹೋದ ಮೇಲೆ ಅವನು ಸಮೀಕ್ಷೆಗೆ ಬಂದಾಗ ಹಳೇದ್ ಜ್ಞಾಪಿಸ್ಕೊಂಡು ಕುರುಬ ಕ್ರಿಶ್ಚಿಯನ್ ಅಂತ ಬರ್ತಾನೆ. ಕಾಪಾಡ ಕುಡಿತೀನಿ ಇನ್ಬೇಕು ಅವನಿಗೆ. ಮೂಲ ಜಾತಿನೇ ಇಷ್ಟ ಅಂತೆ ಸರ್. ಆದ್ರೆ ಕ್ರಿಶ್ಚಿಯನ್ ಮೂಲ ಜಾತಿ ಇಷ್ಟ ಆದವನು ಮಣ್ಣು ತಿನ್ನಕ್ಕೆ ಅಥವಾ ಹೇಸಿಗೆ ತಿನ್ನಕ್ ಹೋದ್ಯಾ ಕ್ರಿಶ್ಚಿಯನ್ಗೆ ಅಂತ ಕೇಳ್ಬೇಕಾಗ, ಏನಕ್ಕೆ ಹೋದ್ಯಪ್ಪ ಅಣ್ಣಯ್ಯ ನೀನು ಅಂತ ಕೇಳ್ಬೇಕು ಅವನನ್ನ. ಹೋಗ್ಲಿ, ಈಗ ಮೂಲ ಜಾತಿನೇ ನಿನ್ಗೆ ಇಷ್ಟ ಇದ್ರೆ ವಾಪಸ್ ಬಂದ್ಬಿಡಪ್ಪ ಅನ್ಬೋದು. ಮೂಲನೇ ಬರ್ಕೋ, ಆಡ್ ಆನ್ ಬರ್ಕೊಳ್ಳೇ ಬೇಡ ಅನ್ಬೇಕು. ಅದಾದ ಬಾಲಂಗೋಚಿ ಸಿಕ್ಕಿಸ್ಕೊಂಡಿದ್ಯಲ್ಲ, ಬಾಲಂಗೋಚಿ ತೆಗೆದ್ಬಿಟ್ಟು ಬಂದ್ಬಿಡು ಅನ್ಬೇಕಪ್ಪ ಅಷ್ಟೇ. ಇಲ್ಲ, ನನಗೆ ಕ್ರಿಶ್ಚಿಯನ್ ಇಷ್ಟ ಅಂದ್ರೆ ಬಾಯಿ ಮುಚ್ಕೊಂಡು ಕ್ರಿಶ್ಚಿಯನ್ ಹೆಸರು ಇಟ್ಕೋ. ಮಧುಸೂದನ್ ನಾಯಕ್ ಎಂಬಂತಹ ಅಧ್ಯಕ್ಷರಿದ್ದಾರಲ್ಲ ಹಿಂದುಳಿದ ವರ್ಗದವರು, ಅವ್ರಿಗೆ ಲಾಜಿಕ್ ಅನ್ನೋದು ಏನಾದ್ರು ಇದೆಯಾ ಅವ್ರಿಗೆ ತಲೆನಲ್ಲಿ? ಅವ್ರ ಕಸುಬು ಈಗಿರುವ ಜಾತಿ ಏನು ಲೆಕ್ಕ ತಗೊಳ್ಳೋದು. ಹಿಂದೇನಿದ್ದ, ಅವ್ರ ಅಪ್ಪ ಏನಾಗಿದ್ದ, ಅವ್ರ ತಾತಂದೇನಿತ್ತು, ಅವ್ರ ಮುತ್ತಾತಂದೇನಿತ್ತು, ಬಾಬರ್ ಕಾಲದಲ್ಲಿ ಏನಿತ್ತು, ಚೋಳರ ಕಾಲದಲ್ಲಿ ಏನಿತ್ತು, ಕದಂಬರ್ ಕಾಲದಲ್ಲಿ ಏನಿತ್ತು, ಅಲ್ಲ ಅವ್ರ ಕೆಲಸ. ಬಾಯಿ ಮುಚ್ಕೊಂಡು ಈಗಿರೋ ಜಾತಿ ಬರ್ಕೊಂಡ್ ಬರ್ಬೇಕು ಅವ್ರು ಹೇಳ್ತಾರೆ ಅವ್ರಿಗೆ ಹಿಂದಿನ ಜಾತಿ ಇಷ್ಟ ಅಂತ ಸೇರ್ಸ್ಕೋತ ಅಲ್ಲೇ ಹೋಗ್ ಬರ್ಬಿಡ್ಲಿ ವಾಪಸ್ಸು. ಏನ್ ಕತೆ ಕಾಯಕ್ ಹೋದ್ನಂತ ಅವನು ಕ್ರಿಶ್ಚಿಯನ್ ಆಗಿ, ಅಂದ್ರೆ ಮಣತಿನಕ್ ಹೋದ್ನಂತ. ಇದರಿಂದ ಯಾರಿಗೂ ತೊಂದರೆ ಇಲ್ವಂತೆ ಸರ್. ನನಗೆ ಎಕ್ಸಾಕ್ಟ್ಲಿ ಬಂದೆ. ಈಗ ಈ ಕುರುಬ ಕ್ರಿಶ್ಚಿಯನ್ ಅಂತ ಬರ್ಕೊಂಡಿದ್ದಕ್ಕೆ ಏನೂ ಪ್ರಯೋಜನ ಇಲ್ಲ. ಅವನನ್ನ ಕ್ರಿಶ್ಚಿಯನ್ ಅಂತಾನೇ ಪರಿಗಣಿಸ್ತೀವಿ ಅಂತ ಇನ್ನೊಂದು ಬುರುಡ್ತಾ ಇದ್ದಾರೆ ಈ ಆಯೋಗದವರ, ಸರ್ಕಾರದವರ. ಎಂತ ಈ ಸಿದ್ದರಾಮಯ್ಯ ಆಗಾಗ ಬಿಜೆಪಿ ಅವರಿಗೆ ಸುಳ್ಳೇ ದೇವರು, ಸಿದ್ದರಾಮಯ್ಯನವ್ರಿಗೆ ಸುಳ್ಳೇ ಮನೆ ದೇವ್ರ ಹಂಗಾರೀಗ ಹಂಗಾರೆ.
ಯಾವುದೇ ಬೆನಿಫಿಟ್ ಅನ್ನು ಕೊಡಲ್ಲ ನಾವು. ಅದು ಬರ್ಸಿದ್ರುವೆ ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಸಿದ್ರು ಕೊಡ. ಮಣ್ಣು ತಿನ್ನಕ್ ಬರ್ಸ್ಕೊತಾ ಇದ್ದೀರಾ? ಏನಕ್ಕೆ ಬರ್ಸ್ಕೊತಾ ಇದ್ದೀರಿ ಅದು? ನಂಗಾದ್ರೆ ಇಂಟೆನ್ಷನ್ ಏನ್ ಅನ್ಸುತ್ತೆ ಸರ್ ಇದರಿಂದ? ತರಲೆ ಮಾಡೋದು, ತಂದಿಕ್ಬಿಟ್ಟು ಮಜಾ ನೋಡೋದು. ಹೇಳ್ತಲ್ಲ ಈ ಸಿದ್ದರಾಮಯ್ಯನವರು ಮತ್ತು ಅವ್ರ ಸುತ್ತಮುತ್ತಲಿನವ್ರಿಗೆ ಇದೊಂದು ರೋಗ ಇದೆ. ಇದೊಂದು ಅವ್ರಿಗೆ ನೀವು ನೋಟಿಸ್ ಮಾಡಿ, ಅವರ ಕಳೆದ ಟರ್ಮ್ ಅಲ್ಲೂವೆ ಬರೀ ಜಾತಿ ಧರ್ಮ ಬರೀ ಈ ಗೋಜಲ್ಗಳೇ ಗಲಾಟೆಗಳೇ, ಯಾವ್ದು ನೆಮ್ಮದಿ ತರೋ ಅಂತ ಇದಿರ್ಲಿಲ್ಲ ಅಲ್ಲಿ. ಇದ್ರಲ್ಲೂ ನೋಡಿ ಈಗ ಬರೀ ಇದೇ ಗೋಜಲ್ಗಳು. ಮೊನ್ನೆ ಅವರು ಈಕ್ವಾಲಿಟಿ ಬಗ್ಗೆ, ಹಿಂದೂ ಸೊಸೈಟಿ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಅವ್ರು ಯಾವ ಪುಸ್ತಕ ಓದ್ಕೊಂಡ್ಬಂದು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಈಕ್ವಾಲಿಟಿ ಇಲ್ಲ ಅಂತ ಯಾರೋ ಒಬ್ರು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗಿದ್ರೆ ಸರಿ, ಆದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಆಗುತ್ತಿರುವಂತ ಮತಾಂತರ ಈಕ್ವಾಲಿಟಿ ಒಂದೇ ಅಲ್ಲ, ಅದು ಬೆನಿಫಿಟ್ಸ್. ನೋ, ಅದರಲ್ಲಿ ಆರ್ಥಿಕವಾದಂತ ಪ್ರಲೋಭನೆ ಇದೆ, ಜನರನ್ನ ಯಾಮಾರಿಸೋ ತಂತ್ರಗಳಿವೆ, ಅದರಲ್ಲಿ ಅವರ ಬ್ರೈನ್ ವಾಶ್ ಇದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಲ್ಲ ಇದೆ ಅದರಲ್ಲಿ. ಇದು ಮತಾಂತರಕ್ಕೆ ಪ್ರೇರಣೆ ಕೂಡ ಆಗಲ್ಲ ಸರ್? ಒಂದು ವೇಳೆ ಈಕ್ವಾಲಿಟಿ ಇರಲಿಲ್ಲ, ಶೆಡ್ಯೂಲ್ ಕಾಸ್ಟ್ಗೋ ಶೆಡ್ಯೂಲ್ ಟ್ರೈಬ್ಗೋ ಅಥವಾ ಯಾರಿಗೋ ಒಬ್ಬರಿಗೆ ಎಸ್ಟಿಗೆ ಅಂತಾನೆ ಇಟ್ಕೊಳ್ಳೋಣ ಅಥವಾ ಕುರುಬ್ರು ಯಾರಿಗೋ ಇಟ್ಕೊಳ್ಳಿ, ಇರ್ಲಿಲ್ಲ ಅನ್ನೋದಿದ್ರೆ ಅವ್ರನ್ನ ಈಕ್ವಾಲಿಟಿ ಗ್ಯಾಪ್ ಒಳಕ್ಕೆ ತರಬೇಕಾಗಿದ್ದ ಕರ್ತವ್ಯ 50 ವರ್ಷ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಯಾರದ್ದಿತ್ತಂತೆ? ಯಾಕೆ ಸಿದ್ದರಾಮಯ್ಯ ಜ್ಞಾನ ಇಲ್ವಂತ? ಅದು 50 ವರ್ಷ ಆಡಳಿತ ನಡೆಸಿದ್ರಲ್ಲ ಕಾಂಗ್ರೆಸ್ನವರು, ಯಾಕೆ ಅವ್ರನ್ನ ಈಕ್ವಾಲಿಟಿ ತಂದು ಬಿಡ್ಲಿಲ್ವಂತೆ ಮೇಲಕ್ಕೆ? ಅವ್ರನ್ನ ಎಲ್ಲ ಮಾಡಿದ್ರಣ, ರಿಸರ್ವೇಶನ್ ಕೊಟ್ರಿ, ಆಪರ್ಚುನಿಟಿ ಕೊಟ್ರಿ. ಯಾಕೆ ಅಂದ್ರೆ ಆ ಆಪರ್ಚುನಿಟಿ ಬಯಸ್ಕೊಂಡಿದ್ದವರು ಎಲ್ಲೆಲ್ಲೋ ಇದಾರೆ ಇವತ್ತು. ಅವರೇ ಬೇರೆ, ಅವ್ರ ಸ್ಟೈಲೇ ಬೇರೆ, ಎಲ್ಲೆಲ್ಲೋ ಇದಾರೆ ಇವತ್ತು. ಅವರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮರಿ ಮಕ್ಕಳು ಚೆನ್ನಾಗಿದ್ದಾರೆ ಎಲ್ಲ. ಈ ಜನನ್ನ ತುಳಿದು ನಿಂತು ಬಿಟ್ಟು ಅವ್ರ ಹೆಸರಿನಲ್ಲಿ ನಾಯಕರಾಗಿ ಮನೆ ಕಟ್ಬಿಟ್ಟು ಆಸ್ತಿ ಮಾಡ್ಕೊಂಡಿದ್ದ ಗಿರಾಕಿಗಳೆಲ್ಲ ಇವತ್ತು ಬಂದು ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ಎಸ್, ಆದ್ರೆ ಈಗ ಮೀಸಲಾತಿ ಮೇಲೂ ಪರಿಣಾಮ ಬೀರಲ್ವಾ ಸರ್ ಹಾಗಾದ್ರೆ? ಇಲ್ರಿ, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಮೀಸಲಾತಿ ಕೊಡಕ್ ಬರಲ್ರಿ. ಹೊಸ ಧರ್ಮನೇ ಹುಟ್ಟದಂಗ ಆಗುತ್ತೆ ಅಲ್ಲ ಸರ್ ಇದು? ಹೊಸ ಧರ್ಮವನ್ನೇ ಹುಟ್ಟು ಹಾಕ್ದಂಗ ಆಗುತ್ತೆ ಅಲ್ವಾ ಸರ್? ಇದು ಅದನ್ನೇ ಹೇಳಿದ್ ನಾನು. ಸಿದ್ದರಾಮಯ್ಯನವರು ಮತ್ತು ಅವರ ಸುತ್ತಲೂ ಇರುವಂತಹ ಕಿರಿಕ್ ಪಾರ್ಟಿಗಳ ಕತೆ ಇದು. ಆಮೇಲೆ ಆಸ್ ಎ ಪ್ರಿನ್ಸಿಪಲ್ ರಾಂಗ್ ಅಂತ ನಾನು ಹೇಳ್ತಿರೋದು. ಆಸ್ ಎ ಪ್ರಿನ್ಸಿಪಲ್ ರಾಂಗ್ ಇದು. ಧರ್ಮ ಒಂದನ್ನ ಬಿಟ್ಟು ಇನ್ನೊಂದು ಧರ್ಮವನ್ನ ಅಪ್ಪಿದ ಮೇಲೆ ಅಪ್ಪಿದ ಧರ್ಮವನ್ನು ಒಪ್ಪಿಕೊಂಡು ತಪ್ಪಿಕೊಂಡು ಮುಂದಕ್ಕೆ ಹೋಗಬೇಕು. ಮತ್ ನಮ್ ಕಡೆಗೆ ಬರ್ತೀವಿ ಅಂತಂದ್ರೆ ಫುಟ್ಬಾಲ್. ಆಮೇಲೆ ಮತಾಂತರಕ್ಕೆ ಎನ್ಕರೇಜ್ ಮಾಡ್ತಿದಾರ ಸರ್ ಈ ಮೂಲಕ? ಇದು ಮತಾಂತರಕ್ಕೆ ಎನ್ಕರೇಜ್ ಅನ್ನಕ್ಕಿಂತ ಲಿಂಗಾಯತರಾಗಿ ಕ್ರಿಶ್ಚಿಯನ್ ಆಗೋದು, ಬ್ರಾಹ್ಮಣನಾಗಿ ಕ್ರಿಶ್ಚಿಯನ್ ಆಗೋದು, ಕುರುಬಾಗಿ ಕ್ರಿಶ್ಚಿಯನ್ ಆಗೋದು ಅಥವಾ ಇನ್ನೊಂದಾಗೋದಕ್ಕೆ ನಾಳೆ ರಿಸರ್ವೇಶನ್ ಕೊಡಕ್ಕೆ ಕಾಂಗ್ರೆಸ್ ನಲ್ಲಿ ಕೆಲವರು ಹೂಡಿರುವಂತಹ ಪಿತೂರಿಯ ಮೊದಲನೆಯ ಹೆಜ್ಜೆ ಇದು. ಇದು ಆ ಪಿತೂರಿಯ ಮೊದಲನೇ ಹೆಜ್ಜೆ ಇದು. ಸಾಧ್ಯ ಆದ್ರೆ ಗಂಗಡಕಾರ ಯಾರು, ಬೆರಳು ಕೊಡೋರು ಯಾರು, ಅವ್ರು ಯಾರು, ಇವ್ರು ಯಾರು, ಲಿಂಗಾಯತಲ್ಲಿ ಪಂಚಮಸಾಲಿ ಯಾರು, ಇವ್ರು ಪಂಚಮಸಾಲಿಗಳನ್ನ ಎತ್ಕೊಟ್ಬಿಟ್ಟು ಮಜಾ ನೋಡಿದ್ರಲ್ಲ, ಅವಾಗ ಯಾಕೆ ನೋಡಿದ್ರಂತೆ ಜಾತಿ ಬೇಡ ಅಂದವರು? ಯಾಕೆ ನೋಡಿದ್ರಂತೆ? ಕಳೆದ ಬಾರಿ ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ಸಿದ್ದರಾಮಯ್ಯಸ್ ಸೋಶಿಯೋಲಾಜಿಕಲ್ ಥಾಟ್ ಪ್ರಾಸೆಸ್. ಅದೇನಂದ್ರೆ ಅದು ತುಂಬಾ ಕರಪ್ಟ್ ಆಗ್ಬಿಟ್ಟಿದೆ ಜಾತಿ ವಿಚಾರದಲ್ಲಿ. ಅವ್ರ ಮೈಂಡ್ 3 ಹೊತ್ತು ಅದೇ ಕೆಲಸ ಅವರದ್ದು. ಜಾತಿ 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 ಜಾತಿ, ಧರ್ಮ 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 ಹೇಳೋದಕ್ಕೆ ಮಾತ್ರ ಜಾತಿ ತರಬಾರ್ದು. ಅವ್ರಿಗೆ ಬೇರೆ ಕೆಲಸ ಇಲ್ಲ ಅವ್ರಿಗೆ, ನಾನು ನಿಜವಾಗ್ಲೂ ಹೇಳ್ತೀನಿ. ಮತ್ತೆ ಅವ್ರ ಸುತ್ತಲೂ ಇರುವವರು ಅದನ್ನ ತಕಪಕ್ಕ ಅಂತ ಕೂಡ್ಕೊಂಡು ಚಪ್ಪಾಳೆ ಹೊಡಿತಾರೆ. ಅದಕ್ಕೆ ಹಿಂಗ್ ಆಗೋದಿದು. ಹೆನ್ಸ್ ಕಾಂಗ್ರೆಸ್ ಇಸ್ ಸೀನ್ ಆಸ್ ಆಂಟಿ ಹಿಂದೂ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಹಿಂದೂಗಳ ವಿರೋಧಿ, ಹಿಂದೂಗಳ ಆಜನ್ಮ ವೈರಿ, ಹಿಂದೂಗಳ ಬದ್ಧ ವೈರಿ, ಹಿಂದೂಗಳನ್ನು ಮುಗಿಸಲೆಂದು ಬಂದಿರುವವರು, ಹಿಂದೂಗಳ ಹೆಸರಿನ ಮುಖವಾಡವನ್ನು ಹಾಕಿಕೊಂಡು ಅವರ ಮತವನ್ನೂ ತೆಗೆದುಕೊಂಡು ಅವರಿಗೆ ಬಡಿದು ಬಾಡಿಸುವವರು, ಬುದ್ಧಿಗೇಡಿ, ಹೊಣೆಗೇಡಿ ಮತ್ತು ತಲೆ ಇಲ್ಲದ ಹಿಂದೂಗಳು ಇದೆಲ್ಲವನ್ನು ಒಪ್ಪಿ ಮತ ಹಾಕುತ್ತಿರುವುದು.
ಇನ್ನ ಬಿಜೆಪಿಯವ್ರಿಗೆ ಹಾಕೋಣ ಅಂದ್ರೆ ಅವು ಒಂಥರ ಉಡಾಪೆ ಗಿರಾಕಿಗಳು ಮತ್ತೆ ಅನುಕೂಲ ಸಿಂಧು ಗಿರಾಕಿಗಳು. ಅವು ಆಪರೇಷನ್ ಸಿಂಧೂರ ಬಂದಾಗ ಒನ್ ಟೈಪ್, ಕ್ರಿಕೆಟ್ ಮ್ಯಾಚ್ ಆಡಿದಾಗ ಒನ್ ಟೈಪ್, ಅವು ಇನ್ನೊಂಥರ ಡಬಲ್ ಸ್ಟ್ಯಾಂಡ್. ಇದು ಊಸುರುವಳ್ಳಿ ಗಿರಾಕಿಗಳವು. ಎಸ್, ಅದಕ್ಕೆ ಬರ್ತೀವಿ ಸರ್, ಅದು ಒಂದು ಇದೆ ಸರ್. ಇವತ್ತು ಇದೊಂದು ಸ್ಟೋರಿ ನೋಡಿ ಅದಕ್ಕೆ ಬರ್ತೀವಿ ಸರ್ ವಾಪಸ್ಸು. ಎಸ್ ಸರ್. ಇನ್ನು ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರ ಜಾತಿ ಜಟಾಪಟಿಗೆ ವೇದಿಕೆ ಆಗಿದೆ. ಎಸ್ಟಿಗೆ ಸೇರ್ಪಡೆ ಮಾಡುವ ಅಂತಿಮ ತೀರ್ಮಾನಕ್ಕೂ ಮುನ್ನವೇ ವಾಲ್ಮೀಕಿ ಸಮುದಾಯ ಸೆಪ್ಟೆಂಬರ್ 18ಕ್ಕೆ ಒಂದು ಸಭೆ ಮಾಡ್ತಾರಂತೆ. ಹರಿಹರ ವಾಲ್ಮೀಕಿ ಗುರುಪೀಠದಲ್ಲಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಅದರ ನೇತೃತ್ವ ವಹಿಸ್ತಾರೆ. ವಾಲ್ಮೀಕಿ ನಾಯಕ ಜಾತಿಗೆ ಇತರೆ ಮೇಲ್ವರ್ಗ ಜಾತಿಗಳ ಸೇರ್ಪಡೆಗೆ ವಿರೋಧ ಮತ್ತು ನಾಯಕ ತಳವಾರ ಹೆಸರಿನಲ್ಲಿ ಇತರೆ ಜಾತಿಯ ತಳವಾರರು ಕೂಡ ತೆಗೆದುಕೊಳ್ತಾ ಇರುವಂಥ ನಕಲಿ ಜಾತಿ ಪ್ರಮಾಣ ಪತ್ರ ಪಡಿತಾ ಇರೋದನ್ನು ತಡೆಯೋಕೆ ಸರ್ಕಾರವನ್ನು ಒತ್ತಾಯಿಸೋದಂತೆ. ಜೊತೆಗೆ ಜಾತಿ ಕಾಲಂನಲ್ಲಿ ಜಾತಿ ಹೆಸರನ್ನು ನಮೂದಿಸುವ ವಿಚಾರವಾಗಿ ಚರ್ಚೆ ನಡೆಯತ್ತಂತೆ. ಇನ್ನು ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಕೇಂದ್ರ ಸರ್ಕಾರ ಜೊತೆಗೆ ಜುಲೈನಲ್ಲೇ ರಾಜ್ಯ ಸರ್ಕಾರ ಪತ್ರವ್ಯವಹಾರ ನಡೆಸಿದೆ. ಹೀಗಾಗಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವೇ ರಾಜ್ಯಕ್ಕೆ ಪತ್ರ ಬರೆದು ಸಭೆಗೆ ಸೂಚಿಸಿತ್ತಂತೆ. ಬೀದರ್, ಗುಲ್ಬರ್ಗಾ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಗೋಂಡ್ಗೆ ಸಮಾನಾರ್ಥಕವಾಗಿ ಕುರುಬ ಸಮುದಾಯವನ್ನು ಸೇರಿಸುವ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರವೇ ಸಲ್ಲಿಸಿತಂತೆ. ಈ ಸಂಬಂಧ ಪರಿಶಿಷ್ಟ ಪಂಗಡ ಇಲಾಖೆ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಿಯೋಜನೆಯಾಗಿದ್ದ ಸಭೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಬೇರೆ ಬೇರೆ ಸಭೆ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಿಕೆ ಆಗಿದೆ. ಈಗ ಸದ್ಯಕ್ಕೆ ಈಗ ಯಾತಕ್ಕೆ ನಿಮಗೆ ಕಷ್ಟ ಬಂದಿದೆ? ಈಗ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕಾಂಗ್ರೆಸ್ ಅಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಬನ್ನಿಯಪ್ಪ ಬನ್ನಿಯಪ್ಪ